ನೋಡ್ತಾ ಇದ್ದೀವಿ NDA 85, ಮಹಾಗಠಬಂಧನ್ 53, ಅಮೋರ್ ಕ್ಷೇತ್ರದಲ್ಲಿ AIMIM ಮುನ್ನಡೆ. ಸೊ ಇದು ಗಮನಿಸಬೇಕಾದಂಥ ಸಂಗತಿ. MIM ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ತಾರೆ BJPಯವರೇ ಅವ್ರು ನಿಲ್ಲಿಸ್ತಾರಪ್ಪ, ಎಲ್ಲೋ ಒಂದು ಕಡೆಗೆ ಏನಂದ್ರೆ ಮತಗಳನ್ನು ಒಡೆಯುವಂಥ ನಿಟ್ಟಿನಲ್ಲಿ ಅವ್ರದ್ದೊಂದು ಪ್ರಮುಖವಾದಂಥ ಪಾತ್ರ ಈ ರೀತಿ ಎಲ್ಲವೂ ಕೂಡ ಇದೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ ತೇಜ್ ಪ್ರತಾಪ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಪಕ್ಷದಿಂದ ಬೇರ್ಪಟ್ಟು ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಹೊರಗಡೆ ಬಂದು ಪಾರ್ಟಿ ಮಾಡಿ ತಮ್ಮ ಮೂಲ ಪಾರ್ಟಿಗೆ ಸಡ್ಡು ಹೊಡೆದಂಥ ವ್ಯಕ್ತಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ತೇಜ್ ಪ್ರತಾಪ್ ಯಾದವ್ ಭಾರೀ ಹಿನ್ನಡೆ. ಬಿಹಾರದ ಜನರು ದಡ್ರಲ್ಲ, ಬಿಹಾರದ ಜನರು ಬುದ್ಧಿವಂತರು, ಅತ್ಯಂತ ಹೆಚ್ಚು IAS IPS ಪ್ರತಿಭೆಗಳನ್ನ ಕೊಡುವಂಥ ಬಿಹಾರದಲ್ಲಿ ಏನು ನಡೀತಿದೆ ಅಕ್ಕಪಕ್ಕದಲ್ಲಿ ಅಂತ ನೋಡಿದಿರುವ ದಡ್ರ ಅವರು ಖಂಡಿತವಾಗಲೂ ನೋಡ್ತಾ ಇದ್ದಾರೆ. ಜೊತೆಗೆ ದೇಶದ ಒಳಗಡೆಗೆ ವಿದ್ಯಮಾನಗಳು ಏನೇನು ನಡೀತಾ ಇದೆ, ದೇಶದ ಹೊರಗಡೆ ವಿದ್ಯಮಾನಗಳು ಏನೇನು ನಡೀತಾ ಇದೆ, ಅಲ್ಲೊಂದು ದೊಡ್ಡ ಟೀಮ್ ರೆಡಿ ಆಗಿಬಿಟ್ಟಿದೆ. ಎಕ್ಸಾಮ್ಗಳಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಅವ್ರು ಅಧ್ಯಯನ ಮಾಡಿರಲ್ವ ಹಾಗಾದರೆ ಏನೇನು ನಡೀತಾ ಇದೆ ಅಂತ. ಸೊ ಎಲ್ಲದರ ಪರಿಣಾಮ ಇಲ್ಲಿ ಕಾಣುತ್ತೆ. ಈ ಬಾರಿಯ ಚುನಾವಣೆ ವೆರಿ ಇಂಪಾರ್ಟೆಂಟ್. ಪ್ರತಿ ಚುನಾವಣೆನೂ ಇಂಪಾರ್ಟೆಂಟೇ, ಆದರೆ ಈ ಬಾರಿ ಎಷ್ಟರ ಮಟ್ಟಿಗೆ ಅಳೆದು ತೂಗಿ ಮತ ಚಲಾಯಿಸ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಂಗತಿ. 93ಕ್ಕೆ ಬಂದಿದೆ, ಶತಕಕ್ಕೆ ಇನ್ನು 7 ಮಾತ್ರ ಬಾಕಿ ಇರುವಂಥದ್ದು. 93 NDA, ಇನ್ನು ಮಹಾಗಠಬಂಧನ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ 54ರಲ್ಲಿದೆ. 54, 93 ಈಗಿನ ಸಂಖ್ಯೆ 93, 54. ನಿಖೇತ್ ರಾಜ್ ಅವರ ಕ್ವಿಕ್ ಆಗಿ ಈ ಟ್ರೆಂಡ್ ಅನ್ನು ನೋಡಿದ್ರೆ ಏನಂತೀರಾ? ಟ್ರೆಂಡು NDA ಪರವಾಗಿ ಕಾಣಿಸ್ತಾ ಇದೆ, ಆದರೆ ಈಗ ಕಂಡಿದ್ದೇ ಸತ್ಯ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಸಾಕಷ್ಟು ಇನ್ನೂ ನಮ್ಮ ಬ್ಯಾಲೆಟ್ ಕೌಂಟ್ ಆಗಬೇಕು, EVMಗಳು ಕೌಂಟ್ ಆಗಬೇಕು, ಅದೆಲ್ಲ ಅಲ್ಲ ಎಲ್ಲವೂ ಬಂದಾದ್ಮೇಲೆ ಸತ್ಯ ಅಂತ ಅನ್ಸುತ್ತಾ? ಒಂದು ಪಕ್ಷ ಏನಾದ್ರು ಬಂದ್ರೆ ಈಗ ಆರಂಭದಲ್ಲಿ ಕಂಡಿದ್ದು ನಿಜ ಅಲ್ಲ, ಆದರೆ ಮುಂದೊಂದ್ಸರಿ ಫೈನಲ್ ಬಂದಂಥ ಸಂದರ್ಭದಲ್ಲಿ ಅದು ನಿಜವಾ ಅಥವಾ ನಿಜ ಅಲ್ವಾ ಅಂತ ಎಲೆಕ್ಷನ್ ಒಪ್ಪುತ್ತೀರಾ ನೀವು? ನೀವು ನಮಗೆ ಎಲೆಕ್ಷನ್ ಒಪ್ತೀರಾ ಅಂತ ಅಲ್ಲ, ನಾನ್ ಪ್ರಶ್ನೆ ಕೇಳ್ತಿರೋದು ಜನಸಾಮಾನ್ಯರು ಕೇಳ್ತಿರೋದು ಇದೇ ಪ್ರಶ್ನೆ. ಯಾಕೆಂದ್ರೆ ನೀವು ಹೇಳ್ತಾ ಇರೋದು ಈ ಚುನಾವಣೆ ಘೋಷಣೆ ಆಗಕ್ಕಿಂತ ಮುಂಚೆಯಿಂದನೇ ನಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಇಲ್ಲ, ನಮಗೆ EVM ಮೇಲೆ ನಂಬಿಕೆ ಇಲ್ಲ, ನೀವು ಚುನಾವಣೆ ನಡೆಸ್ತಿರೋರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ನೀವು ಹೇಳ್ತಾ ಇದ್ರಿ ಪ್ರಶ್ನೆಗೆ ಉತ್ತರ ಇಲ್ಲ ಇಲ್ಲ ತಪ್ಪು. ಅದು ತಪ್ಪು. ಸ್ಪೆಸಿಫಿಕ್ ಆಗಿ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಮಾತಾಡಿದ್ದು ಒಂದು, ಆದ್ರೆ ಪೂರ್ತಿ 6 ತಿಂಗಳು ವೋಟ್ ಚೋರಿ ಕಂಪ್ಲೇಂಟ್ ನ ಮಾಡ್ಕೊಂಡು ಬಂದಿರೋದು ನೀವು. ಕಲ್ಲು ಹೊಡೆದು ಈ ವಿಷಯದ ಬಗ್ಗೆ ಓಡೋಗ್ತಿರೋದು ನೀವು. ಜಸ್ಟ್ 99 ಕ್ಷೇತ್ರಗಳಲ್ಲಿ ಶತಕಕ್ಕೆ 1 ಮಾತ್ರ ಬಾಕಿ. NDA ಮುನ್ನಡೆ ಈಗ 99ಕ್ಕೆ ಏರಿಕೆ ಆಗಿದೆ. ಶತಕಕ್ಕೆ 1 ಮಾತ್ರ ಬಾಕಿ ಇದೆ, 1 ಕ್ಷೇತ್ರ. 58 ಮಹಾಗಠಬಂಧನ್, ಹಾಗೆ ಜನ್ಸುರಾಜ್ 3 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡಿದೆ, ಇತರರು 1 ಕಡೆ. ಶತಕಕ್ಕೆ 1 ಕ್ಷೇತ್ರ ಮಾತ್ರ ಬಾಕಿ ಇದೆ. 122 ನಿಮ್ಮ ನೆನಪಿಗಿರಲಿ, ಗಮನಕ್ಕಿರಲಿ, 122 ಮ್ಯಾಜಿಕ್ ನಂಬರ್. 99 ಕ್ಷೇತ್ರಗಳಲ್ಲಿ NDA. ಆದರೆ ನಿಖೇತ್ ಅವ್ರು ಹೇಳ್ತಿರುವಂತಹ ಪ್ರಕಾರ ಇದು ಆರಂಭಿಕ ಟ್ರೆಂಡ್ ಮಾತ್ರ, ಆಮೇಲೆ ಪಲ್ಟು ಆಗುತ್ತೆ ಇದು ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ನಂಬರ್ಗಳಲ್ಲೂ ಕೂಡ ಅಂತ ಕಾದ್ ನೋಡ ಏನಾಗುತ್ತೆ ಅಂತ. ಬಿಜೆಪಿ 52 ಕ್ಷೇತ್ರ, 58ರಲ್ಲಿ 52 ಬಿಜೆಪಿ. ಮಹಾಗಠಬಂಧನ್ 58 ಕ್ಷೇತ್ರ. ಇನ್ನೊಂದು ಕಡೆ ಆಲ್ಮೋಸ್ಟ್ ಮಹಾಗಠಬಂಧನ ಟೋಟಲ್ ನಂಬರ್ನಷ್ಟು ಬಿಜೆಪಿಯ ನಂಬರ್ ಬರ್ತಾ ಇದೆ. ನಾವು ಅದನ್ನು ಕೂಡ ಅಲ್ಲಿ ಗಮನಿಸಬೇಕು. ಆಲ್ಮೋಸ್ಟ್ ಹತ್ತಿರದಲ್ಲಿದ್ದಾರೆ. ಬಿಜೆಪಿ ಒಂದು ಸಿಂಗಲ್ ಪಾರ್ಟಿ ಆಗಿ ಮಹಾಗಠಬಂಧನ ನಂಬರ್ ಏನಿದೆ ಅದರ ಹತ್ತಿರಕ್ಕಿದೆ. ಸೊ 99 NDA, 63 ಮಹಾಗಠಬಂಧನ್, 3 ಜನ್ಸುರಾಜ್ ಪಾರ್ಟಿ. ಇದು ಕೇವಲ ಅಂಚೆ ಮತ ಎಣಿಕೆ ಅಪ್ಡೇಟ್ ಅನ್ನ ನಿಮ್ಗೆ ನೀಡ್ತಾ ಇರೋದು. ಮರಂಕಲ್ ಸರ್ ಆಗ್ಲೇ ಹೇಳ್ತಾ ಇದ್ರು ಅಂಚೆ ಮತಗಳು ಬಹಳ ನಿರ್ಣಾಯಕ ಆಗುತ್ತೆ. 63 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಸೊ ಇದು ಈಗ ಆರಂಭಿಕ ಅಂತ ಶತಕಕ್ಕೆ ಹತ್ತಿರದಲ್ಲಿದೆ. ಗಂಗಾಧರ್ ಮೂರ್ತಿ ಅವರೇ, 99, 63 ಏನಂತೀರಿ? ಇಲ್ಲ, ಒಂದು ನೀವು ನೋಡಿ, ಬಿಹಾರ್ ಚುನಾವಣೆಯಲ್ಲಿ ಅಲಯನ್ಸ್ ಪಾಲಿಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ವರ್ಕೌಟ್ ಆಯ್ತು.